ಹಾಯ್ ಫ್ರೆಂಡ್ಸ್. ಸೊ ಇವತ್ತು ನಾನು ಡಿಸ್ಕಸ್ ಮಾಡ್ತಿರೋ ವಿಷಯ ಡಿಪ್ಲೊಮಾ ಮತ್ತು ಪಿ ಯು ಸಿ ಇದರಲ್ಲಿ ಯಾವುದು ಬೆಸ್ಟು. ಸೊ ನನ್ನ ಪ್ರಕಾರ ಡಿಪ್ಲೊಮಾ ಅಥವಾ ಪಿ ಯು ಸಿಯಲ್ಲಿ ನೋಡಿ, ಡಿಪ್ಲೊಮಾ ಕೆಲವು ಅಡ್ವಾಂಟೇಜಸ್ಸು ಡಿಸ್ಅಡ್ವಾಂಟೇಜು ಇದೆ, ಪಿ ಯು ಸಿಲೂ ಡಿಸ್ಅಡ್ವಾಂಟೇಜು ಅಡ್ವಾಂಟೇಜಸ್ಸು ಇದೆ. ಸೊ ಇದರಲ್ಲಿ ನೀವು ಚಾಯ್ಸ್ ಮಾಡಬೇಕಾಗುತ್ತೆ. ಅದು ನಿಮ್ಮ ಒಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ರ್ ಮೇಲೆ ಅದು ಡಿಪೆಂಡ್ ಆಗುತ್ತೆ. ನಾನು ಡಿಸ್ಕಸ್ ಮಾಡ್ತಾ ಹೋಗ್ತೀನಿ ನೋಡಿ. ಕೆಲವು ಅಡ್ವಾಂಟೇಜಸ್ಗಳು ಡಿಪ್ಲೊಮಾದಲ್ಲಿ ನೀವು ಕಂಪ್ಲೀಷನ್ ಮಾಡಿದ್ರೆ ನಿಮಗೆ ಲ್ಯಾಟ್ರಲ್ ಎಂಟ್ರಿಗೆ ಅಡ್ಮಿಷನ್ ಸಿಗುತ್ತೆ, ಬಿ ಎಲ್ಲಿ 3rd ಸೆಮಿಸ್ಟ್ರಿಗೆ. ಸೊ ನಿಮಗೆ ಒಂದು ಕೋರ್ ನಾಲೆಡ್ಜು ಡಿಪ್ಲೊಮಾದಲ್ಲಿ, ಫಾರ್ ಎಕ್ಸಾಂಪಲ್ ಮೆಕ್ಯಾನಿಕಲ್ ಕೋರ್ ನಾಲೆಡ್ಜು ಮೆಕ್ಯಾನಿಕಲ್ ಡಿಪ್ಲೊಮಾ ಮಾಡಿದ್ರೆ ಸಿಗುತ್ತೆ ನಿಮಗೆ, ಎಲೆಕ್ಟ್ರಿಕಲ್ ಮಾಡಿದ್ರೆ ಎಲೆಕ್ಟ್ರಿಕಲ್ ಸಿಗುತ್ತೆ, ಕಂಪ್ಯೂಟರ್ ಸೈನ್ಸ್ ಮಾಡಿದ್ರೆ ಕಂಪ್ಯೂಟರ್ ಸೈನ್ಸ್ ಸಿಗುತ್ತೆ. ಸೊ ಮತ್ತು ಡಿಪ್ಲೊಮಾ ಕಂಪ್ಲೀಟ್ ಆದವರು ಡಿಪ್ಲೊಮಾ ಮೇಲೆ ಕೆಲವು ಗೌರ್ಮೆಂಟ್ ಜಾಬ್ಸ್ಗಳಿಗೆ ಅಪ್ಲೈ ಮಾಡ್ಬೋದು. ಆದರೆ ಪಿ ಯು ಸಿಯವರು ಅಪ್ಲೈ ಮಾಡೋದಕ್ಕೆ ಡಿಪ್ಲೊಮಾ ಮೇಲೆ ಆಗಲ್ಲ. ಸೊ ಪಿ ಯು ಸಿ ಅಪ್ಲೈ ಮಾಡಬೇಕಾಗುತ್ತೆ, ಆದರೆ ಕಮ್ಮಿ ಇರುತ್ತೆ. ಗೌರ್ಮೆಂಟ್ ಜಾಬ್ಸ್ಗಳು ಡಿಪ್ಲೊಮಾದವ್ರಿಗೆ ಜಾಸ್ತಿನೇ ಇರುತ್ತೆ. ಫಾರ್ ಎಕ್ಸಾಂಪಲ್ ಸಿವಿಲ್ಲು, ರೈಲ್ವೆ, PWD, ಸೊ ಈ ಥರ ಇರುತ್ತೆ. ಮತ್ತು ಕೋರ್ ನಾಲೆಡ್ಜ್ ಕೂಡ ಇರುತ್ತೆ. ಸೊ ಮತ್ತು ಪಿ ಯು ಸಿ ಮಾಡಿದ್ರೆ ಸುಮಾರು ಅಡ್ವಾಂಟೇಜಸ್ಗಳಿವೆ. ನಿಮಗೆ ಮ್ಯಾಥಮೆಟಿಕ್ಸು ಒಂದು ರಿಚ್ ನಾಲೆಡ್ಜ್ ಸಿಗುತ್ತೆ. ಮತ್ತು ಡಿಗ್ರಿ ಮಾಡಬೇಕು ಅಂದರೆ, ಈಗ ಫಾರ್ ಎಕ್ಸಾಂಪಲ್ ಮೆಡಿಕಲ್ಲು, MBBS, ಲಾ, ಅಗ್ರಿಕಲ್ಚರಿಸ್ಟ್, ಈ ಥರ BSc ಆ ಥರ ಮಾಡಬೇಕು ಅಂದರೆ ನಿಮಗೆ ಪಿ ಯು ಸಿಯಲ್ಲಿ ಸೈನ್ಸ್ ಮಾಡಿದರೆ ನಿಮಗೆ ಈಸಿಯಾಗೆ ನೀವು ಹೋಗ್ಬೋದು. ಬಟ್ ಡಿಪ್ಲೊಮಾದವರು ಹೋಗೋದಕ್ಕೆ ಚಾನ್ಸಸ್ ಇಲ್ಲ. ಇದು ಒಂದು ನಿಮ್ಗೆ ಗೊತ್ತಿರಬೇಕಾಗುತ್ತೆ. ಮತ್ತು IITs ಅಂತ ಇರುತ್ತೆ, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜೀಸು, ಇಂಡಿಯಾದಲ್ಲಿದೆ. ಒಂದು 23ರಿಂದ 25ವರೆಗೂ ಇದೆ. ಅದರಲ್ಲಿ ನಿಮಗೆ ಪಿ ಯು ಸಿ ಆದವ್ರಿಗೆ ಮಾತ್ರ ಚಾನ್ಸಸ್ ಇರುತ್ತೆ, ಡಿಪ್ಲೊಮಾದವ್ರಿಗೆ ಚಾನ್ಸಸ್ಸು ಇಲ್ಲ. ಸೊ ನೆಕ್ಸ್ಟ್ ಬಂದು ಅಡ್ವಾಂಟೇಜಸ್ಗಳು. ಪಿ ಯು ಸಿ ಆದವ್ರಿಗೆ ನೀವು ಏನಾದರೂ ಕಂಪ್ಲೀಷನ್ ಆದಮೇಲೆ ನಿಮಗೆ ಸಪೋಸ್ ಡಿಗ್ರಿಗಳಿಗೆ ಜಾಯ್ನ್ ಆಗಿ ಕೇಳಿದ್ರೆ, ಸೊ ಅದು ಬಿಟ್ಟರೆ ನಿಮಗೆ ವೇರಿಯಸ್ ಕಾಲೇಜಸ್ಗಳು ನಿಮಗೆ ಆಫರ್ಸ್ ನಡೆಸ್ತವೆ. ಬಟ್ ಡಿಪ್ಲೊಮಾದವ್ರಿಗೆ ಓನ್ಲಿ ಇಂಜಿನಿಯರಿಂಗ್ ಮಾತ್ರ ಚಾನ್ಸಸ್ ಇರುತ್ತೆ. ಸೊ ಅದಾದಮೇಲೆ ನೆಕ್ಸ್ಟ್ ಇಂಜಿನಿಯರಿಂಗ್ ಅಥವಾ ಪಿ ಯು ಸಿಯಲ್ಲಿ ನೀವೇನಾದರೂ ಇನ್ ಕೇಸ್ ಬರೀ ಡಿಪ್ಲೊಮಾ ಮಾಡಿದ್ರೆ, ಟೆಕ್ನಿಕಲ್ ಕೋರ್ಸಸ್ಗಳು ಮಾಡಿದ್ರೆ ಕೆಲವು ಫ್ಯಾಕ್ಟರ್ಸ್ಗಳನ್ನ ಕನ್ಸಿಡರ್ ಮಾಡಬೇಕಾಗುತ್ತೆ. ಅದನ್ನು ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತೀನಿ. ಸ್ಕಿಪ್ ಮಾಡಿದೆ ನೋಡಿ. ಮತ್ತು ನನ್ನ ಚಾನಲ್ಗೆ ನೋಡಿದ್ರೆ ಯಾರಾದರೂ ಫಸ್ಟ್ ಟೈಮ್ ನೋಡ್ತಾಯಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್, ಅದನ್ನು ರಿಕ್ವೆಸ್ಟ್ ಮಾಡ್ತಾಯಿದ್ದೀನಿ. ಏಕೆಂದರೆ ನನಗೆ ಸಬ್ಸ್ಕ್ರೈಬರ್ ಜಾಸ್ತಿ ಆದಂಗೆ ನನಗೂ ಕೂಡ ವಿಡಿಯೋ ಮಾಡೋದಕ್ಕೆ ಇಂಟ್ರೆಸ್ಟ್ ಬರುತ್ತೆ. ನೆಕ್ಸ್ಟ್ ಎಲ್ಲ ರೀತಿಯ ಒಂದು ಜಾಬ್ ರಿಲೇಟೆಡ್ ಆ್ಯಂಡ್ ಕೋರ್ಸ್ ರಿಲೇಟೆಡ್ ವೀಡಿಯೋಗಳನ್ನ ನಾನು ನೆಕ್ಸ್ಟ್ ಇದರಲ್ಲಿ ಬಿಡ್ತಾಯಿದ್ದೀನಿ. ಸೊ ನೀವೇನಾದರೂ ಸಬ್ಸ್ಕ್ರೈಬ್ ಮಾಡಿದ್ರೆ ನನಗೆ ವ್ಯೂಸ್ ಮತ್ತು ಇದು ಜಾಸ್ತಿ ಆದರೂ ಬರುತ್ತೆ, ಇಂಟ್ರೆಸ್ಟ್ ಬರುತ್ತೆ. ಸೊ ನೆಕ್ಸ್ಟ್ ಡಿಪ್ಲೊಮಾ ಅಥವಾ ಇಂಜಿನಿಯರಿಂಗ್ ಆಫ್ಟರ್ ಏನೇನು ಕನ್ಸಿಡರ್ ಫ್ಯಾಕ್ಟರ್ಸ್ಗಳಿದೆ, ನಿಮಗೆ ತುಂಬ ಇಂಪಾರ್ಟೆಂಟ್ ಫ್ಯಾಕ್ಟ್ರ್ಗಳು ಕನ್ಸಿಡರ್ ಮಾಡಿದ್ರೆ, ಇನ್ ಕೇಸ್ ನಾನು ಹೇಳ್ತಾ ಇರೋದು ಪಿ ಯು ಸಿ ಆದಮೇಲೆ ಡಿಪ್ಲೊಮಾ ತೊಗೊಂಡಿದ್ರೆ, ಪಿ ಯು ಸಿ ಅಥವಾ ಡಿಪ್ಲೊಮಾದಲ್ಲಿ ನೀವು ಓನ್ಲಿ ಡಿಪ್ಲೊಮಾ ತೊಗೊಂಡಿದ್ರೆ ಅಥವಾ ಇಂಜಿನಿಯರಿಂಗ್ ಮಾಡಿದರೆ ಕೆಲವು ಫ್ಯಾಕ್ಟ್ರ್ಗಳನ್ನ ನೀವು ಕನ್ಸಿಡರ್ ಮಾಡಿ ನೀವು ಕೆರಿಯರಲ್ಲಿ ತುಂಬ ಗ್ರೋತ್ ಅಥವಾ ಸಕ್ಸಸ್ ಆಗಿ ನೀವು ಫರ್ದರ್ ನೀವು ಮೂವ್ ಮಾಡ್ಬೋದು. ನೀವು ಕೆರಿಯರ್ ಗ್ರೋತ್ ಅಂತೀವಲ್ಲ, ಅದು ನಿಮ್ಗೆ ಸಿಗುತ್ತೆ. ಫಾರ್ ಎಕ್ಸಾಂಪಲ್, ನಿಮಗೆ ಡಿಪ್ಲೊಮಾದಲ್ಲಿ ಈಗ ಕಂಪ್ಯೂಟರ್ ಸೈನ್ಸ್ ಮಾಡಿದರೆ ನೀವು ಇಂಜಿನಿಯರಿಂಗ್ ಮಾಡಿರ್ತೀರ, CSE ಮಾಡಿರ್ತೀರ. ಇನ್ ಕೇಸ್ ಡಿಪ್ಲೊಮಾ ಮೇಲೂ ಕೂಡ ಜಾಬ್ ಮಾಡ್ಬೋದು. ತುಂಬ ಹೇಳ್ದಂಗೆ ನಾನು ಪ್ರೀವಿಯಸ್ ಹೇಳಿದೆ, ಗೌರ್ಮೆಂಟ್ ಜಾಬ್ಸ್ಗಳು ತುಂಬ ಕಾಲ್ ಮಾಡ್ತಾರೆ. ಅದರಲ್ಲಿ ಏನೇನು ಮಾಡಬೇಕಾಗುತ್ತೆ. ಮತ್ತು ಪ್ರೈವೇಟ್ ಸೆಕ್ಟರ್ಗಳಲ್ಲಿ ಡಿಪ್ಲೊಮಾ ಆದವ್ರಿಗೆ ಯಾವ್ಯಾವ ರೀತಿಯ ಒಂದು ಫ್ಯಾಕ್ಟ್ರ್ಗಳು ಅಥವಾ ಎಲಿಜಿಬಿಲಿಟಿ ಕ್ರೈಟೀರಿಯಾಗಳನ್ನ ನೀವು ಮೇಂಟೈನ್ ಮಾಡಬೇಕಾಗುತ್ತೆ ಅನ್ನೋದನ್ನು ನಾನು ಸ್ವಲ್ಪ ಟಿಪ್ಸ್ನ ನಿಮಗೆ ಕೊಡ್ತೀನಿ. ಇದು ವೆರಿ ವೆರಿ ಇಂಪಾರ್ಟೆಂಟು. ಯಾಕೆಂದರೆ ನೀವು ಸುಮ್ಮನೆ ಹಾಗೇ ಡಿಪ್ಲೊಮಾ ಅಥವಾ ಇಂಜಿನಿಯರಿಂಗ್ ಕಂಪ್ಲೀಟ್ ಆದ ತಕ್ಷಣ ನಿಮಗೆ ಜಾಬು ಬೇಗನೆ ಸಿಗೋಲ್ಲ ಅಥವಾ ಒಳ್ಳೆ ಕಂಪ್ನಿಲಿ ಸಿಗೋಲ್ಲ. ಆ ಥರ ನೀವು ಮಾಡಬೇಕು ಅಂದರೆ ಫಸ್ಟ್ ನೀವು ಅಪ್ರೆಂಟಿಸ್ಶಿಪ್ಪನ್ನು ನೀವು ಕಂಪ್ನಿಯಲ್ಲಿ ಮಾಡಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್, ಈಗ ಯಾವುದೋ ಒಂದು ನೀವು ಸಿವಿಲ್ ಮಾಡಿರ್ತೀರ, ಸಿವಿಲ್ ಕಂಪ್ನಿಲಿ ಅಪ್ರೆಂಟಿಸ್ಶಿಪ್, ಮೆಕ್ಯಾನಿಕಲ್ ಮಾಡಿದರೆ ಮೆಕ್ಯಾನಿಕಲ್ ರಿಲೇಟೆಡ್ ಕಂಪ್ನಿಗಳಲ್ಲಿ ಅಪ್ರೆಂಟಿಸ್ಶಿಪ್ನ ಮಾಡ್ತಾರೆ. ಅದು ಇಂಡಿಯನ್ ಗೌರ್ಮೆಂಟ್ ರೂಲ್ಸೇ ಇದೆ, ಅಪ್ರೆಂಟಿಸ್ಶಿಪ್ ಆ್ಯಕ್ಟ್ ಕೂಡ ಇದೆ. ಅದ್ರ ಪ್ರಕಾರ ಇಷ್ಟು ಪರ್ಸೆಂಟೇಜ್ ಆಫ್ ಎಂಪ್ಲಾಯೀಸ್ ಅದರಲ್ಲಿ ನಿಮಗೆ ಅವರು ಖಂಡಿತ ಕೆಲವು ಕಂಪ್ನಿಗಳು, ಅದು ಮ್ಯಾಕ್ಸಿಮಮ್ 90% ಕಂಪ್ನಿಗಳು ನಿಮ್ಗೆ ಅಪ್ರೆಂಟಿಸ್ಶಿಪ್ನ ಪ್ರೊವೈಡ್ ಮಾಡ್ತವೆ. ಅದು 1 or 2 year ಬೇಸ್ಡ್ ಆನ್ ದೇರ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಮೇಲೆ ನಿಮಗೆ ಕೊಡ್ತಾರೆ. ಅದನ್ನು ಕಂಪ್ಲೀಷನ್ ಆದಮೇಲೆ ನಿಮಗೆ ಜಾಬ್ಸ್ ಆಪರ್ಚುನಿಟಿ ತುಂಬ ಸಿಗುತ್ತೆ. ಗ್ರ್ಯಾಜುಯೇಟ್ ಅಪ್ರೆಂಟಿಸ್ಶಿಪ್ ಟ್ರೈನಿ ಆಗಿರ್ಬೋದು, ಡಿಪ್ಲೊಮಾ ಅಪ್ರೆಂಟಿಸ್ಶಿಪ್ ಟ್ರೈನಿ ಆಗಿರ್ಬೋದು. ಇದು ಮುಗಿದಾದ್ಮೇಲೆ ನಿಮಗೆ ಜಾಬ್ ಆಪರ್ಚುನಿಟಿಗಳು ಹೇಗೆ ಅಂದರೆ, ನೀವು ಆ ಒಂದು ಸ್ಕಿಲ್ ಸೆಟ್ನ ನೀವು ಆ್ಯಡ್ ಆನ್ ಆಗ್ತೀರಾ. ಆ್ಯಡ್ ಆನ್ ಆದಮೇಲೆ ಫಾರ್ ಎಕ್ಸಾಂಪಲ್ ಗೌರ್ಮೆಂಟ್ ಕಂಪ್ನಿಗಳಿದೆ ಕೆಲವು. ಫಾರ್ ಎಕ್ಸಾಂಪಲ್ SSC, ರೈಲ್ವೆ, HAL, BEL ಈ ಥರ ಸುಮಾರು ಇದೆ. KSRTC ಆಗಿರ್ಬೋದು,
ಎಲ್ಲ ಕಂಪ್ನಿಗಳು SSC ಅಂದರೆ ಫಾರ್ ಎಕ್ಸಾಂಪಲ್ ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಅಂತ, ಇದರಲ್ಲಿ ನಿಮಗೆ ಡಿಪ್ಲೊಮಾ ಡಿಗ್ರಿ ಆದವ್ರಿಗೆ ತುಂಬ ಆಪರ್ಚುನಿಟಿಗಳು ಮಾಡ್ತಾರೆ. ಅದಕ್ಕೆ ನೀವು ನೆಕ್ಸ್ಟು ನಾನು ವೀಡಿಯೋದಲ್ಲಿ ಬೀಳ್ತೀನಿ, ನೆಕ್ಸ್ಟ್ ರೀಸನಿಂಗ್ ಹೇಗೆ ಪ್ರಿಪೇರ್ ಆಗಬೇಕು, ಮತ್ತು ಆಪ್ಟಿಟ್ಯೂಡ್ ಟೆಸ್ಟ್ಗಳು, ಮ್ಯಾಥಮೆಟಿಕ್ಸು, ಸೈನ್ಸು, ಇದೆಲ್ಲ ನಾನು ಕವರ್ ಮಾಡ್ತಾ ಬರ್ತೀನಿ. ನೆಕ್ಸ್ಟ್ ನನ್ನ ಒಂದು ಈ ಚಾನಲಲ್ಲೇ ನಾನು ಕಂಟಿನ್ಯೂ ಮಾಡ್ತಾ ಹೋಗ್ತೀನಿ. ಯಾಕೆಂದರೆ ಕೆಲವರು ತುಂಬ ಜನ ಈ ವಿಷಯ ಗೊತ್ತಿಲ್ಲದೆ ಇರ್ಬೋದು, ಡಿಪ್ಲೊಮಾ ಮಾಡ್ತಾ ಇರ್ತಾರೆ ಅಥವಾ ಡಿಗ್ರಿ ಇಂಜಿನಿಯರಿಂಗ್ ಮಾಡ್ತಾ ಇರ್ತಾರೆ, ಹೇಗೆ ಪ್ರಿಪರೇಷನ್ ಆಗಬೇಕು ಅಂತ ಗೊತ್ತಿಲ್ಲದೆ ಇರ್ಬೋದು. ಅಂಥವ್ರಿಗೆ ಈ ಒಂದು ವೀಡಿಯೋಸ್ಗಳು ಬೆನಿಫಿಟ್ ಆಗಲಿ ಅನ್ನೋದೇ ನನ್ನ ಉದ್ದೇಶ. ಸೊ ನೆಕ್ಸ್ಟು ಬಂದು ಈ ಒಂದು ಗೌರ್ಮೆಂಟ್ ಕಂಪ್ನಿಗಳು ಮತ್ತು ಈ ಪ್ರೈವೇಟ್ ಕಂಪ್ನಿಗಳು ಕೆಲವೊಂದು ಕ್ರೈಟೀರಿಯಾಗಳನ್ನ ನಾವು ಫಾಲೋ ಮಾಡಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ಈಗ ಪ್ರೈವೇಟ್ ಕಂಪ್ನಿಗಳಿಗೆ ಏನೇನಂತಂದರೆ ಕೆಲವು ಎಕ್ಸ್ಪೀರಿಯೆನ್ಸ್ ಇಲ್ಲ ಅಂದರೆ ಕೆಲವು ಕಂಪ್ನಿಗಳು ಕೊಡೋಲ್ಲ ಜಾಬ್ಸ್ಗಳು ಬೇಸ್ಡ್ ಆನ್ ದಿ. ಫಾರ್ ಎಕ್ಸಾಂಪಲ್ ಈಗ ಮೆಕ್ಯಾನಿಕಲ್ ಬ್ಯಾಕ್ಗ್ರೌಂಡ್ ಅವರು ಕೆಲವು ಸಾಫ್ಟ್ವೇರ್ ಕೋರ್ಸ್ಗಳನ್ನ ಮಾಡಿಕೊಂಡ್ರೆ ಅವರು ದೇರ್ ಪ್ರಿಯಾರಿಟಿ ಜಾಸ್ತಿ ಆಗುತ್ತೆ. ಸಾಫ್ಟ್ವೇರ್ ಕಂಪ್ನಿಗಳು ಕಂಪ್ಯೂಟರ್ ಸೈನ್ಸ್ ಆಗಿರುತ್ತೆ, ಬಟ್ ಅವ್ರಿಗೇನು ಎಕ್ಸ್ಪೀರಿಯೆನ್ಸ್ ಇರಲ್ಲ ಅಂದರೆ ಕೆಲವು ಸಾಫ್ಟ್ವೇರ್ ಕೋರ್ಸ್ಗಳಿದ್ದರೆ ಅವ್ರು ಫಸ್ಟ್ ಪ್ರಿಯಾರಿಟಿ ಕೊಟ್ಟು ಅವ್ರಿಗೆ ಜಾಬ್ಸ್ನ ಪ್ರೊವೈಡ್ ಮಾಡ್ತಾರೆ. ಆ ಥರದ್ದು ಬೆಂಗಳೂರು ಅಥವಾ ನಿಮಗೆ ದೊಡ್ಡ ದೊಡ್ಡ ಸಿಟಿಗಳಲ್ಲಿ ಅವ್ರು ತುಂಬ ಬ್ರ್ಯಾಂಚಸ್ ಓಪನ್ ಆಗಿದೆ. ಬಟ್ ಹುಷಾರಾಗಿ ನೀವು ಆಥರೈಸ್ಡ್ ಅಥವಾ ಏನು ಹೇಳ್ತೀರಾ ಒಂದು ಪ್ರಾಂಪ್ಟ್ ಆಗಿರುವಂಥ ಒಂದು ಟ್ರೈನಿಂಗ್ ಸೆಂಟರ್ಗಳಲ್ಲಿ ನೀವು ಹೋಗಿ ಟ್ರೈನಿಂಗ್ ತೊಗೋಬೋದು. ಕೆಲವು ಹುಷಾರಾಗಿ ನೀವು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಅದನ್ನು ಕೂಡ ಕೆಲವನ್ನ ನಾನು ವೀಡಿಯೋ ಮಾಡ್ತೀನಿ. ಸೊ ಫಸ್ಟ್ ಆಫ್ ಆಲ್ ಡಿಗ್ರಿ ಅಥವಾ ಡಿಪ್ಲೊಮಾ ಆದವರು 60 ಆ್ಯಂಡ್ ಎಬೋವ್ ಅಗ್ರಿಗೇಟ್ನ ಮೇಂಟೈನ್ ಮಾಡಿರಬೇಕು. ಇದು ಫಸ್ಟು ನಿಮಗೆ ಗೊತ್ತಿರಬೇಕು. ಡ್ಯೂರಿಂಗ್ ನಿಮಗೆ ಎಜುಕೇಷನ್ ಮಾಡ್ತಾ ಇದ್ದಾಗೆ ಇದು ಗೊತ್ತಿರಬೇಕು. ಇಲ್ಲಾಂದರೆ ಕೆಲವರು 60% ಎಬೋವ್ ಇದ್ದರೆ ಮಾತ್ರ ಅಲೋ ಮಾಡ್ತಾರೆ, 59% ಇದ್ರೂ ಕೂಡ ಕೆಲವು ಕಂಪ್ನಿಗಳು ಅಲೋ ಮಾಡಲ್ಲ. ಮತ್ತು ಬ್ಯಾಕ್ಲಾಗ್ಸು ಡ್ಯೂರಿಂಗ್ ಸ್ಟಡಿ ಯಾವುದೇ ರೀತಿ ಬ್ಯಾಕ್ಲಾಗ್ಸ್ ಇಲ್ಲದೆ ಇರೋ ಥರ, ಫೇಲ್ ಆಗದೆ ಇರೋ ಥರ ನೋಡ್ಕೋಬೇಕಾಗುತ್ತೆ. ಸಪೋಸ್ ಇವಾಗ ಬ್ಯಾಕ್ಲಾಗು 3 ಬ್ಯಾಕ್ಲಾಗ್ಸು 2 ಬ್ಯಾಕ್ಲಾಗ್ಸ್ ಅಂತ ಹೇಳ್ತಾರೆ. ವಿತೌಟ್ ಬ್ಯಾಕ್ಲಾಗ್ಸ್ ಇದ್ದರೆ ನಿಮಗೆ ಫಸ್ಟ್ ಪ್ರಿಯಾರಿಟಿ ಕೊಡ್ತಾರೆ. ಮತ್ತು ಈ ಅಪ್ರೆಂಟಿಸ್ಶಿಪ್ ಕೂಡ ಮಾಡಿರಬೇಕಾಗುತ್ತೆ. ಒಳ್ಳೆ ಕಂಪ್ನಿಗಳಲ್ಲಿ ಇದ್ದರೆ ನಿಮಗೆ ಫಸ್ಟ್ ಪ್ರಿಯಾರಿಟಿ ಇರುತ್ತೆ. ಮತ್ತು ನೀವು ಫೈನಲ್ ಇಯರಲ್ಲಿ ಪ್ರಾಜೆಕ್ಟ್ಸ್ ಮಾಡಿರೋದು ತುಂಬ ಹೆಲ್ಪ್ಫುಲ್ ಆಗುತ್ತೆ. ಆ ಪ್ರಾಜೆಕ್ಟ್ಸ್ ಮೇಲೆ ನೀವು ಕಂಪ್ನಿಗಳನ್ನ ಸೆಲೆಕ್ಟ್ ಮಾಡ್ಬೋದು ಬೇಸ್ಡ್ ಆನ್ ಯುವರ್ ಬ್ರ್ಯಾಂಚ್. ಸೊ ಮತ್ತು ಇದಾದಮೇಲೆ ಬ್ಯಾಕ್ಗ್ರೌಂಡ್ ವೆರಿಫಿಕೇಷನ್ ಇರುತ್ತೆ. ಬ್ಯಾಕ್ಗ್ರೌಂಡ್ ವೆರಿಫಿಕೇಷನ್ ನಿಮ್ಮದು ಪೊಲೀಸ್ ವೆರಿಫಿಕೇಷನ್ ಆಗ್ಬೋದು, ಮತ್ತು ನಿಮ್ಮದು ಅಕಾಡೆಮಿಕ್ ವೆರಿಫಿಕೇಷನ್ ಆಗಿರ್ಬೋದು, ಎಲ್ಲ ಇರುತ್ತೆ. ಮುಂದೆ ನಾನು ಇದೇ ವಿಡಿಯೋಗಳಲ್ಲಿ ನೆಕ್ಸ್ಟ್ ಬರುವಂಥ ಎಲ್ಲ ವಿಡಿಯೋಗಳಲ್ಲಿ ನಾನು ಆದಷ್ಟು ಡಿಪ್ಲೊಮಾ ಮತ್ತು ಇಂಜಿನಿಯರಿಂಗ್ ಟೆಕ್ನಿಕಲ್ ಬ್ಯಾಕ್ಗ್ರೌಂಡ್ ಯಾರಿರ್ತಾರೆ ಅವ್ರಿಗೆ ಹೆಲ್ಪ್ ಆಗೋ ಥರ ವಿಡಿಯೋಗಳನ್ನ ಮಾಡ್ತೀನಿ. ಮತ್ತು ನನ್ನ ಉದ್ದೇಶ ಗ್ರಾಮೀಣ ಅಂದರೆ ರೂರಲ್ಲು ಏರಿಯಾಗಳಿರೋಂಥ ಸ್ಟೂಡೆಂಟ್ಸ್ಗಳಿಗೆ ಹೆಲ್ಪ್ ಆಗಬೇಕು. ಮತ್ತು ಕೆಲವು ವಿಷಯಗಳು ಹೇಳಿರೋದೇ ಇಲ್ಲ, ಯಾರು ಟೀಚರ್ಸ್ಗಳು ಹೇಳ್ತಾರೆ, ಬಟ್ ಅದನ್ನು ಕೂಡ ಈ ವಿಡಿಯೋದಲ್ಲಿ ನೋಡಿದಾಗ ಅವ್ರ ಗಮನಕ್ಕೆ ಬರಲಿ ಅಂತ ನನ್ನ ಒಂದು ಉದ್ದೇಶ. ಇದೆಲ್ಲ ಕ್ರೈಟೀರಿಯಾ ಫಾಲೋ ಮಾಡಿದ್ರೆ ನಿಮ್ಮ ಸಕ್ಸಸ್ಫುಲ್ ಕೆರಿಯರ್ನ ನೀವು ಮುಂದೆ ಫಾಲೋ ಮಾಡ್ಬೋದು. ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಮತ್ತೊಮ್ಮೆ ಕೇಳ್ಕೊತ, ನಿಮ್ಮ ಫ್ರೆಂಡ್ಸ್ಗಳು ಯಾರಾದರೂ ಇದ್ದರೆ ಶೇರ್ ಮಾಡಿ. ಏಕೆಂದರೆ ನಾಲೆಡ್ಜ್ ಶೇರ್ ಆದಂಗೆ ನಿಮಗೂ ಕೂಡ ಒಂದು ನಾಲೆಡ್ಜ್ ಬರ್ತಾ ಇರುತ್ತೆ. ಸೊ ಫರ್ದರ್ ನಾನು ಏನು ಇನ್ಫಾರ್ಮೇಷನ್ ಮಾಡ್ತೀನಿ ಅಂದರೆ, ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಥ್ಯಾಂಕ್ ಯು ಆಲ್. ಬಾಯ್.